ಹಲೋ ಹಲೋ, ನಾನು ಭಾಸ್ಕರ, ಬಡ್ಡಿ ಭಾಸ್ಕರ ಮಾತಾಡ್ತಿದ್ದೀನಿ. ನೀವ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಹ್ಞೂ, ನಮ್ಮ ಯಜಮಾನ್ರು ಇದ್ದಾರೆ. ಸ್ವಲ್ಪ ಆಚೆ ಬನ್ನಿ. ಹಾಂ ಹೇಳಿ. ನೀವು ಅಮೃತೇಶ್ವರ ಸ್ವಾಮೀಜಿ ಭಕ್ತರಲ್ವಾ? ಅಯ್ಯೋ, ಅದನ್ನೇನು ಕೇಳ್ತೀರಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರ ಮುಖಾನೇ ನೋಡಲ್ಲ, ನೇರವಾಗಿ ಹೋಗಿ ಸ್ವಾಮಿಗಳ ಫೋಟೋನೇ ನೋಡೋದು. ಒಳ್ಳೇದಾಯ್ತು ಒಳ್ಳೇದಾಯ್ತು, ಭಾಳ ಒಳ್ಳೇದಾಯ್ತು. ಈಗ ಒಂದು ಕೆಲಸ ಮಾಡಿಬಿಡಿ, ನೀವು ನೇರವಾಗಿ ಈ ಕ್ಷಣಕ್ಕೆ ಆಶ್ರಮಕ್ಕೆ ಹೊರಟು ಬಂದ್ಬಿಡಿ. ನಮ್ಮ ಗುರುಗಳು ನಿಮಗೆ ನೇರ ದರ್ಶನ ಕೊಡ್ತಾರೆ. ನನಗೆ ನೇರ ದರ್ಶನ ಕೊಡ್ತಾರಾ? ಅದು ಏಕಾಂತದಲ್ಲಿ. ಏಕಾಂತದಲ್ಲಿ ದರ್ಶನ ಕೊಡ್ತಾರಾ? ಎಷ್ಟು ಕೋಟಿ ಕೊಟ್ಟರು ಈ ಅವಕಾಶ ಸಿಗೋದಿಲ್ಲ. ನಿಮ್ಮದು ಪುಣ್ಯ ಅಂದ್ಕೊಳ್ಳಿ ಪ್ರಭಕ್ಕ. ಈಗಲೇ ತತ್ಕ್ಷಣಕ್ಕೆ ಹೊರಟು ಬಂದ್ಬಿಡಿ. ಗುರುಗಳೇ, ಮಲ್ಕೊಂಡ್ರ ಹೇಗೆ? ಗುರುಗಳೇ, ನನ್ನ ಜೀವನ ಸಾರ್ಥಕ ಆಯ್ತು. ನಮ್ಮ ದೇವರು ದರ್ಶನ ಭಾಗ್ಯ ಪಡೆಯೋದಕ್ಕೆ ಸಾವಿರಾರು ಜನ ದಿನಗಟ್ಲೆ ಕ್ಯೂ ಅಲ್ಲಿ ನಿಂತು ಕಾಯ್ತಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಪ್ರಭಕ್ಕ. ಗುರುಗಳು ತಮಗೆ ಆಶೀರ್ವಾದ ಮಾಡ್ತಾರಂತೆ, ಬನ್ನಿ. ಎಲ್ರು ಹೇಳ್ತಿದ್ರು, ನಾನ್ ಕೇಳ್ತಿದ್ದೆ. ಇವತ್ತು ನಾನು ನನ್ನ ಕಣ್ಣಾರೆ ದುಡ್ಡನ್ನು ನೋಡ್ದೆ. ಬೇಡ್ಕೊಂಡ್ರು ಪ್ರಸಾದ ಸಿಕ್ಕೋದಿಲ್ಲ, ಅಂಥದ್ರಲ್ಲಿ ಗುರುಗಳೇ ನೀವು ನನ್ನನ್ನು ಕರೆಸಿ ಆಶೀರ್ವಾದ ಮಾಡ್ತಿದ್ದೀರಾ. ನೀವು ಪ್ರತಿಮೆ ಮಾಡಿಸಿ ನಮ್ಮನೆ ದೇವ್ರ ಕೋಣೆ ಒಳಗೆ ನಿಮ್ಮನ್ನ ದೇವ್ರು ಅಂತ ಕೂರಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ವಿಗ್ರಹದ ಹಾಗೆ ನಾನು ನಿರ್ಜೀವ ಅಲ್ಲ. ಭಕ್ತರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಸಾಕ್ಷಾತ್ ದೇವರು. ನಿನ್ನ ಮನೆಯಲ್ಲಿ ಕಷ್ಟಗಳು ಎದುರಾಗುತ್ತವೆ, ಅದನ್ನು ನಿಭಾಯಿಸೋ ಶಕ್ತಿ ಬರಲಿ ಅಂತ ಈ ಪ್ರಸಾದ ಕೊಟ್ಟಿದ್ದು. ಕಷ್ಟಗಳ? ನಿನ್ನ ಮನೆಯಲ್ಲಿರೋ ಆ ಕನ್ಯೆಯಿಂದ ದೊಡ್ಡ ಅನಾಹುತ ಸಂಭವಿಸುತ್ತೆ. ಅದರಿಂದ ನಿನ್ನ ಸಂಸಾರ ಒಡೆದು ಹೋಗುತ್ತೆ. ದುರ್ಗಾ, ಗುರುಗಳೇ, ಅವಳು ಹುಟ್ಟದಾಗಿಂದ ನಮ್ಮನೇಲಿ ಯಾವುದೂ ನೆಟ್ಟಗಿಲ್ಲ. ಈಗ ಅವಳಿಂದಾನೇ ನಮಗ್ ಕಷ್ಟ. ಈಗ ಏನಾಗುತ್ತೆ ಗುರುಗಳೇ? ನಂಬಿಕೆ ಇಲ್ಲದೆ ಇರೋ ಕೆಲಸ ಮಾಡೋದು ದ್ರೋಹ ಬಗದ ಹಾಗೆ. ಉತ್ಸವ ನಡೆದೇ ಇರೋ ಇಷ್ಟು ವರ್ಷಗಳು ಊರು ಚೆನ್ನಾಗೇ ಇತ್ತು. ಆದರೆ ಈಗ ನಿನ್ನ ಮಗಳಿಂದ ಅಪಚಾರ ಆಗಿದೆ. ಅದರಿಂದಾಗಿ ನಿನ್ನ ಗಂಡನ ಜೀವಕ್ಕೆ ಸಂಚಕಾರ ಇದೆ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಇದಕ್ಕೇನು ಪರಿಹಾರ ಇಲ್ವಾ? ಗುರುಗಳೇ, ನೀವು ದೇವರು, ನಿಮಗೆಲ್ಲ ಗೊತ್ತಿರತ್ತೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನಿನ್ನ ಮಗಳೇನಾದರೂ ಈ ಉತ್ಸವನ ಪೂರ್ತಿ ಮಾಡಿದ್ದೇ ಆದರೆ ಗಂಡಾಂತರ ತಪ್ಪಿದ್ದಲ್ಲ. ಹೇಗಾದರೂ ಮಾಡಿ ನಿನ್ನ ಮಗಳನ್ನ ಉತ್ಸವಕ್ಕೆ ಹೋಗದಿರೋ ಹಾಗೆ ತಡೆಯೋದು ನಿನ್ನ ಜವಾಬ್ದಾರಿ. ಹಾಗಾದ್ರೆ ಮಾತ್ರ ಮಾಡ್ತೀನಿ ನಿನ್ಗೆ. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಮ್ಮ. ಅಯ್ಯೋ, ಮುಹೂರ್ತ ಮೀರೋಯ್ತು. 9:30 ಮುಹೂರ್ತ. ಮುಹೂರ್ತ ತಪ್ತು ಅಂದ್ರೆ ಉತ್ಸವ ತಪ್ಪದಂಗೆ. ಗಣಪ, ಗಣಪ, ಕಮಲಕ್ಕ,
ವರ್ಷದಿಂದ ಇದೇ ಕೊನೆಗಳಿಗೆಯಲ್ಲಿ ಅಪ್ಪನಿಂದ ಉತ್ಸವ ನಿಂತೋಗಿತ್ತು. ಈಗ ಮತ್ತೆ ನನ್ನಿಂದ ನಿಂತೋಗುತ್ತಾ? ಉತ್ಸವ ನಿಲ್ಲಲ್ಲ, ಉತ್ಸವ ನಿಲ್ಲಲ್ಲ. ಬಿರುಗಾಳಿನೇ ಬಂದ್ರು ಉತ್ಸವ ನಿಲ್ಲಲ್ಲ. ಇನ್ನಿದ್ಯಾವ ಲೆಕ್ಕ? ನಿನ್ನ ದಾರಿ ಸುಗಮ ಆಯ್ತು, ನಿನ್ನ ದಾರಿ ಸುಗಮ ಆಯ್ತು. ಹೊರಡು. ದುರ್ಗಾ, ಇಲ್ಲೇನ ಮಾಡ್ತಾ ಇದ್ಯಾ? ಸಮಯ ಆಗಲ್ವೇನೆ? ಮಣಿ, ಯಾರು ಬಾಗ್ಲಿಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಹೌದಾ? ನೋಡ್ತೀನಿ ಇರು. ದುರ್ಗಾ, ಡೋರ್ ಓಪನ್ ಇದೆ, ಬಾರೆ. ಹೌದಾ? ತೆಗ್ದಿದ್ಯಾ?